ಒಂದೂರಲ್ಲಿ ಒಂದು ವಿಶಾಲವಾದ ಮನೆ. ಆ ಮನೆಯಲ್ಲಿದ್ದವರು ಇಬ್ಬರೇ, ಅಣ್ಣ ತಮ್ಮ. ಅಣ್ಣನಿಗೆ ತಮ್ಮನೇ ಸರ್ವಸ್ವ, ತಮ್ಮನಿಗೂ ಅಣ್ಣನೇ ಬದುಕು. ಅಣ್ಣನಿಗೆ ಮದುವೆ ಆಗುತ್ತೆ. ಹೆಂಡತಿಯಾಗಿ ಬಂದವಳು ಮೈದುನನನ್ನ ಮಗನಂತೆ ಪ್ರೀತಿಸ್ತಾಳೆ. ಅವನು ಕೂಡ ಅತ್ತಿಗೆಯನ್ನ ತಾಯಿಯಂತೆ ಗೌರವಿಸ್ತಾನೆ. ಒಂದೇ ಸೂರಿನಡಿ 3 ಜನ ಅನ್ಯೋನ್ಯವಾಗಿ ಬದುಕು ಸಾಗಿಸ್ತಾ ಇದ್ರು. ಹೀಗಿರುವಾಗಲೇ ಒಂದಿನ ತಮ್ಮ ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾನೆ. ಎಲ್ಲಿ ಹೋದ ಅಂತ ಹುಡುಕ್ತಾ ಇರುವಾಗ ಅವನ ಶವ ಉತ್ತರ ಪ್ರದೇಶದ ಹೈವೇಯಲ್ಲಿ ಸಿಗುತ್ತೆ. ಯಾರೋ ಅವನನ್ನ ಬರ್ಬರವಾಗಿ ಕೊಂದು ಮುಗಿಸಿದ್ರು. ಹಾಗಾದ್ರೆ ಅವನಿಗೆ ಏನಾಯ್ತು? ದೂರದ ಕೇರಳದಲ್ಲಿ ಕೆಲಸ ಮಾಡ್ತಾ ಇದ್ದವನು UPಯ ರಸ್ತೆಯಲ್ಲಿ ಬೀದಿ ಹೆಣವಾಗಿದ್ದು ಯಾಕೆ? ಇವನ ಮೇಲೆ ಯಾರಿಗೆ ದ್ವೇಷ? ತನಿಖೆಗಿಳಿದ ಪೊಲೀಸರಿಗೆ ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ ಪ್ರೇಮ್ ಕಹಾನಿ. ಪೊಲೀಸರು ಈ ಕೇಸ್ನ ತುಂಬ ಇಂಟ್ರೆಸ್ಟ್ ತಗೊಂಡು ಸಾಲ್ವ್ ಮಾಡಿದ್ರು. ಏನಿದು ಕೇಸ್ ಅಂತ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಕಥೆ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯ ಸುನ್ನಮಯಿ ಊರಿಂದ.